ನಮಸ್ತೆ, ನನ್ನ ಹೆಸರು ಜಯಂತ್ ಕುಮಾರ್ ಅಂತ. ನಮ್ಮ ಶ್ರೀಮತಿಯವರು ಛಾಯಾದೇವಿ ಅಂದ್ಬಿಟ್ಟು. ಇದು ನಾವು ಜೆ ಪಿ ನಗರ್ ಫಸ್ಟ್ ಫೇಸಲ್ಲಿರೋದು. ನಮ್ಮದು 40 ವರ್ಷದ ಹಳೆ ಮನೆ, ನಮ್ಮ ತಂದೆಯವ್ರ ಮನೆ ಇದು. ಇದರಲ್ಲಿ ಇಂಟೀರಿಯರ್ ಎಲ್ಲ ಮೊದಲು ಏನು ಇರಲಿಲ್ಲ. ಈಗ ರಿನಿವೇಟ್ ಮಾಡೋಣ ಅಂತ ಒಂದು ಮನಸ್ಸು ಬಂತು. ರಿನಿವೇಟ್ ಮಾಡ್ದೋ, ಮನೆ ಎಲ್ಲ ರಿನಿವೇಟ್ ಮಾಡ್ದೋ. ಏನು ಮಾಡಿಸೋದು, ವುಡ್ಡಲ್ಲಿ ಮಾಡೋದಾ, ಬೇರೆ ಏನೇನು ಆಪ್ಷನ್ ಇದೆಯಾ ಅಂತೆಲ್ಲ ಸ್ವಲ್ಪ ಡಿಸ್ಕಷನ್ ನಡೀತಾ ಇತ್ತು. ಆ ಟೈಮಲ್ಲಿ ನಮಗೆ ಯೂಟ್ಯೂಬಲ್ಲೆಲ್ಲ ಈ ಅಲ್ಯೂಮಿನಿಯಮಲ್ಲಿ ಇಂಟೀರಿಯರ್ ಮಾಡ್ತಾರೆ, ವಾಲ್ ರೂಫ್ಸು, ಟಿ ವಿ ಕ್ಯಾಬಿನೆಟ್ಟು, ಕಿಚನ್ ಕ್ಯಾಬಿನೆಟ್ ಎಲ್ಲ ಮಾಡ್ತಾರೆ ಅನ್ನೋದು ಇನ್ಫಾರ್ಮೇಷನ್ ನಮಗೆ ಸಿಕ್ತು. ಕಂಪ್ನಿಗೆ ಹೋಗಿ ನೋಡೋಣ ಅಂದ್ಬಿಟ್ಟು ಅವ್ರ ಆಫೀಸ್ಗೆ ಹೋದೋ. ಆಫೀಸಲ್ಲಿ ಅವ್ರನ್ನ ಭೇಟಿ ಆದೋ. ಅವ್ರು ತುಂಬ ಚೆನ್ನಾಗಿ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಹಿಂಗೆ ಬರುತ್ತೆ, ಅಲ್ಲೆಲ್ಲ ನಮಗೆ ಡಿಸ್ಪ್ಲೇ ಎಲ್ಲ ಇಟ್ಟಿದ್ರು. ಅದೆಲ್ಲ ನೋಡಿ ನಮಗೆ ತುಂಬ ಇಷ್ಟ ಆಯಿತು. ಹೌದು, ಚೆನ್ನಾಗಿದೆಲ್ಲ ಮಾಡ್ಬೋದಲ್ಲ ಅಂದ್ಬಿಟ್ಟು. ಆಮೇಲೆ ಒಂದು 2 ಅಡ್ರೆಸ್ ಕೊಟ್ಟರು ಅವರು. ಅಡ್ರೆಸ್ ಹುಡ್ಕೊಂಡಾಗ ಆ ಮನೆಗಳಲ್ಲಿ ನೋಡ್ದು ಮಾಡ್ತಾ ಇದ್ರು, ಕೆಲವು ಮಾಡಿರೋದು ಇತ್ತು. ಇಲ್ಲ ನೋಡಿ ನಮ್ಗೆ ತುಂಬಾ ಚೆನ್ನಾಗಿ ಅನಿಸ್ತು, ಚೆನ್ನಾಗಿದೆಯಲ್ಲ ಅಂತ. ಆಮೇಲೆ ಅವ್ರು ಹೇಳಿದಾಗೂ ಅಷ್ಟೇನೆ, ಇದೆಲ್ಲ ತ್ಯಾವ ಆದ್ರೆ ಏನು ಆಗೋದಿಲ್ಲ, ಹುಳ ಬೀಳೋದಿಲ್ಲ, ಆಮೇಲೆ ಎಷ್ಟು ವರ್ಷ ಯೂಸ್ ಮಾಡಿದ್ರು ಹಾಳಾಗೋದಿಲ್ಲ. ಅದೆಲ್ಲ ಕೇಳಿದಾಗ ನಮ್ಗೆ ಯಾಕೆ ಇದನ್ನೇ ಮಾಡಿಸ್ಬಾರ್ದು, ನಾವು ವುಡ್ಡಲ್ಲಿ ಮಾಡಿಸಿದಾಗ ಏನೇನೋ ಪ್ರಾಬ್ಲಮ್ಗಳು ಬರುತ್ತೆ. ನೋಡಿದೀರಾ ನೀವು, ಸೀಸನ್ ವೈಸ್ ಎಲ್ಲ ಚೇಂಜ್ ಆಗ್ತಾ ಇರ್ತದೋ, ಟೈಟ್ ಆಗೋದು ಅಥವಾ ಬೆಂಡ್ ಬರೋದು, ಕುಟ್ಟೆ ಹುಳ ಅಂತ ಏನೋ ಬರುತ್ತಲ್ಲ, ಆ ಹುಳ ಎಲ್ಲ ಬೀಳುತ್ತೆ. ಇದೆಲ್ಲ ನಮ್ಮ ಮನೇಲಿ ಅನುಭವಿಸಿದೀವಿ ನಾವು ಮೊದಲೆಲ್ಲ. ಅದಕ್ಕೆ ಏನೋ ಚೇಂಜ್ ಇರಲಿ ಅಂದ್ಬಿಟ್ಟು ಅಲ್ಯೂಮಿನಿಯಂ ಮಾಡೋಣ ಅಂತ ಧೈರ್ಯ ಮಾಡ್ದೋ. ಆಮೇಲೆ ಅವರೆಲ್ಲ ಸ್ವಲ್ಪ ರೇಟ್ ಎಲ್ಲ ಹೇಳಿದಾಗ ನಮಗೆ ಅದಕ್ಕೂ ಇದಕ್ಕೆಲ್ಲ ಕಂಪೇರ್ ಮಾಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಬಂತು. ಪರವಾಗಿಲ್ಲ, ಇದು ಮಾಡ್ಬೋದು, ನಮ್ಮ ಕೈಲಿ ಆಗುತ್ತೆ ಅಂತ ಧೈರ್ಯ ಮಾಡಿಬಿಟ್ಟು ಅವ್ರನ್ನ ಆರ್ಡರ್ ಕೊಟ್ಟಾಗ 1 ತಿಂಗಳು ಬೇಕಾಗುತ್ತೆ. ನಮ್ಗೆ ಬೇರೆ ಕಡೆ ಎಲ್ಲ ಕೆಲಸ ನಡೀತಿದೆ, 1 ತಿಂಗಳು ಬೇಕಾಗುತ್ತೆ ಅಂದರು. ಕರೆಕ್ಟಾಗಿ 1 ತಿಂಗಳಿಗೆ ಅವ್ರ ಹುಡುಗರನ್ನ ಕಳಿಸ್ಕೊಟ್ರು. ತುಂಬ ಚೆನ್ನಾಗಿ ವರ್ಕ್ ಮಾಡಿ ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿಕೊಟ್ಟು ನಮಗೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ನಾವು ಹೆಂಗೆ ಹೇಳ್ತೀವೋ, ಯಾವ ಸೈಜಲ್ಲಿ ಹೇಳ್ತೀವೋ, ಯಾವ ಥರ ನಮಗೆ ಮಾಡಬೇಕು ಅಂತ ಡಿಸೈನ್ ಆಗಲಿ ಇದಾಗಲಿ ಚೇಂಜಸ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಅವ್ರ ಕೆಲಸದವರೆಲ್ಲ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಅದೆಲ್ಲ ನಮ್ಗೆ ತುಂಬ ಚೆನ್ನಾಗಾಯಿತು. ಎಲ್ಲ ನಮ್ಮದು ಈ ಮನೆ 3 ಮನೆ ಇದೆ. ಈ 3 ಮನೆ ಮಾಡೋದಕ್ಕೆ ನಮಗೆ ಹೆಚ್ಚು ಕಮ್ಮಿ 1 ಮಂತ್ ಟೈಮ್ ಹಿಡಿತು. ಆದರೂ ಎಲ್ಲ ಇಲ್ಲೇ ಬಂದು ಮಾಡ್ತಾರೆ, ಅದು ಇಂಪಾರ್ಟೆಂಟ್. ರೆಡಿಮೇಡ್ ತಂದು ಇಲ್ಲಿ ಫಿಕ್ಸ್ ಮಾಡೋದಲ್ಲ, ಆ ಥರ ಇಲ್ಲ. ಇಲ್ಲೇ ಕೂತ್ಕೊಂಡು ನೈಟ್ ಆ್ಯಂಡ್ ಡೇ ಮಾಡಿ ಕೆಲಸನ ಫಿಟ್ ಮಾಡ್ತಾರೆ. ಯಾವ ಮೆಜರ್ಮೆಂಟ್ ಬೇಕು, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಅದನ್ನು ಕರೆಕ್ಷನ್ ಮಾಡಿ ಕರೆಕ್ಟಾಗಿ ಮಾಡ್ಕೊಡ್ತಾರೆ. ಜೊತೆಲಿ ನಮ್ಮನ್ನು ಕೇಳ್ತಾ ಇರ್ತಾರೆ, ಸರ್ ಇದು ಈ ಥರ ಬರ್ತಾ ಇದೆ, ಇಲ್ಲಿ ಮಾಡ್ಬೋದಾ, ಇದು ಕರೆಕ್ಟಾ, ನಿಮ್ಗೆ ಓಕೆನಾ, ನಿಮ್ಗೆ ಫಿಟ್ ಮಾಡೋಣವಾ, ಈ ಮೆಜರ್ಮೆಂಟ್ ಬೇಕಾ, ಇಲ್ಲಿ ಡ್ರಾಯರ್ ಎಷ್ಟು ಬೇಕಾಗುತ್ತೆ, ನಿಮ್ಗೆ ಸ್ಪೇಸ್ ಎಷ್ಟು ಬೇಕು, ಎಲ್ಲ ಕ್ಲೀನಾಗಿ ನಾವು ಅಲ್ಲಿ ಹೇಳ್ಬಿಟ್ಟಿದ್ದೀವಿ, ಆರ್ಡರ್ ಮಾಡಿಬಿಟ್ಟಿದ್ದೀವಿ, ಏನೋ ಬಂದು ಫಿಟ್ ಮಾಡಿದ್ರು ಅದೆಲ್ಲ ಇರೋದಿಲ್ಲ. ನಿಮ್ಮ ಮನಸ್ಸಿಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ಕರೆಕ್ಷನ್ ಮಾಡ್ಕೊಂಡು ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಎಲ್ಲ ನಮಗೆ ಕೋಆಪ್ರೇಟ್ ಮಾಡಿದ್ರು. ಕಂಪ್ನಿ ಕಡೆನೂ ಮತ್ತೆ ಫೋನ್ ಬರ್ತಾ ಇತ್ತು, ಎಲ್ಲ ನಡೀತಾ ಇದೆ ಸರ್, ಕೆಲಸ ಎಲ್ಲ ಚೆನ್ನಾಗಿದೆಯಾ, ಏನೋ ಚೇಂಜಸ್ ಇದೆಯಾ, ಕಲರ್ಸ್ ಏನೋ ಬೇರೆ ಹೋಗ್ತೀರಾ, ಇನ್ನೇನೋ ಮಾಡಬೇಕು ಅಂತೀರಾ, ಇನ್ನೇನೋ ಚೇಂಜಸ್ಗಳಿದೆಯಾ ಎಲ್ಲ ಕೇಳಿಕೊಂಡು ನಮ್ಗೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ನಮಗಂತೂ ತುಂಬ ಸ್ಯಾಟಿಸ್ಫೈ ಆಗಿದೆ. ಮುಂದಕ್ಕೆ ಇದೇ ಎಲ್ಲರ ಮನೆಯಲ್ಲೂ ಯೂಸ್ ಆಗುತ್ತೆ ಅನ್ನೋ ಮಟ್ಟದಲ್ಲಿದೆ. ಕಲರ್ಸ್ಗಳಿದೆ, ವೆರೈಟೀಸ್ ಇದೆ. ನಿಮ್ಗೆ ವುಡ್ ಫಿನಿಶಿಂಗ್ ಬೇಕಾದ್ರೂ ಬರುತ್ತೆ, ಬೇಡ ನಮ್ಮ ಕಲರ್ಸ್ಗಳು ಹೋಗ್ತೀವಿ ಕಲರ್ಸ್ಗಳಲ್ಲೂ ಬರ್ತದೆ. ಚೆನ್ನಾಗಿದೆ, ಮಾಡ್ಕೋಬಹುದು. ಎಲ್ರೂ ಇದನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇನ್ನೊಂದು ಇಂಪಾರ್ಟೆಂಟು, ನಾವು ಮರಗಳು ಯೂಸ್ ಮಾಡೋದ್ರಿಂದ ನಾವು ಕಾಡನ್ನೆಲ್ಲ ನಾಶ ಮಾಡ್ಬೇಕಾಗತ್ತೆ. ಈಗ ಅಲ್ಲಿಂದನೂ ನಮ್ಗೆ ಅದು ಕೂಡ ಮೈಂಡ್ ಅಲ್ಲಿ ಒಂದು ಬಂತು, ಹೌದಲ್ವಾ, ಮರಗಳನ್ನ ಕಮ್ಮಿ ಕಟ್ ಮಾಡೋದಂಗ ಆಗುತ್ತೆ, ಮರಗಳನ್ನೆಲ್ಲ ನಾವು ಸೇವ್ ಮಾಡ್ದಂಗೆ ಆಗುತ್ತೆ. ಒಂದು ಮರ ಬೆಳೆಸ್ಬೇಕಾದ್ರೆ ಎಷ್ಟು ವರ್ಷಗಳು ಬೇಕು ಅಂತದ್ದು ಈಸಿಯಾಗಿ ಕಡ್ದ್ಬಿಟ್ಟು ತಂದ್ಬಿಟ್ಟು ನಾವು ವುಡ್ಡಲ್ಲಿ ಏನೇನೋ ಮಾಡ್ಕೊಂಡ್ಬಿಡ್ತೀವಿ. ಅದರಿಂದ ಅದು ಕೂಡ ಒಂದು ನಾವು ಪರಿಸರಕ್ಕೂ ಕೂಡ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಅಲ್ಯೂಮಿನಿಯಂ ಯೂಸ್ ಮಾಡೋಣ ಎಲ್ಲರೂ ಇನ್ನು ಮುಂದೆ. ನೋಡಿ, ನೀವು ಯಾರಾದ್ರೂ ಇದನ್ನ ಇಷ್ಟಪಟ್ಟು ಮಾಡಿಸ್ಕೋಬೇಕು ಅಂತಿದ್ರೆ ದಯವಿಟ್ಟು ನಾನು ಹೇಳಿದೆ ಅಂತ ಮಾಡಿಸ್ಕೊಳಕ್ ಹೋಗ್ಬೇಡಿ. ನೀವು ಕೂಡ 1, 2, 3 ಸತಿ ಚೆಕ್ ಮಾಡಿ, ಅವ್ರು ಎಲ್ಲೆಲ್ಲಿ ಮಾಡಿದ್ದಾರೆ ಹೋಗಿ ನೋಡ್ಕೊಂಡ್ಬಂದು, ಆಮೇಲೆ ಅವರು ಎಕ್ಸ್ಪ್ಲನೇಷನ್ಸ್ ಎಲ್ಲ ಕ್ಲೀನಾಗಿ ತಗೊಂಡು, ಅಲ್ಲಿ ಎಲ್ಲ ಡಿಸ್ಪ್ಲೇ ತುಂಬಾ ಇಟ್ಟಿದ್ದಾರೆ, ಅದನ್ನೆಲ್ಲ ಹೋಗಿ ಸೆಲೆಕ್ಟ್ ಮಾಡಿ ನೋಡಿ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಲೇಡೀಸ್ ಅಂದ್ಮೇಲೆ ಗೊತ್ತಲ್ಲ, ಕಿಚನ್ ಅಲ್ಲಿ ಎಷ್ಟು ಇದು ವೆಟ್ ಆಗುತ್ತೆ, ಗಲೀಜಾಗುತ್ತೆ, ಅದೆಲ್ಲ ಆಗಲ್ಲ. ಬಿ ಇಂಟೀರಿಯರ್ ಕಡೆಯಿಂದ ಅಲ್ಯೂಮಿನಿಯಂ ಮಾಡಿಸಿರೋದು ತುಂಬಾ ಚೆನ್ನಾಗಿದೆ. ಪೂಜಾದು ರೂಮದು ತುಂಬಾ ಚೆನ್ನಾಗಿದೆ. ಈ ಬಿ ಇಂಟೀರಿಯರ್ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿ.